ನನ್ನ ಹೆಸರು ನೀಲ್ಟೂರ್ ಚಿನ್ನಪ್ಪರೆಡ್ಡಿ ಅಂತೇಳಿ. ನಾನು ಕೋಲಾರ ಜಿಲ್ಲಾ ಮಾವು ಬೆಳೆಗಾರರ ಸಂಘದ ಅಧ್ಯಕ್ಷರಾಗಿದ್ದೀನಿ. ಇವತ್ತು ಮಾವಿನ ಪರಿಸ್ಥಿತಿ ಹದೋಗತಿ, ಹೇಳೋರಿಲ್ಲ ಕೇಳೋರಿಲ್ಲ. ಇವತ್ತು ನಮ್ಮ ರೈತರ ಗೋಳು ಅನ್ನೋ ಹಾಗೆ ಇವತ್ತು ಮಾವಿನಕಾಯಿಗಳಿಗೆ ತೀವ್ರವಾಗಿ ಬೆಲೆ ಕುಸಿತವಾಗಿದೆ. ಅಂದರೆ ಒಂದು ಟನ್ನಿಗೆ ಸರಾಸರಿ 3,000 ರೂಪಾಯಿ ಒಂದು ಟನ್ನಿಗೆ ಬೆಲೆ ನಿಗದಿ ಮಾಡಿದ್ದಾರೆ ವರ್ತಕರು. ಅಲ್ಲಿ ಆ 3,000 ಸಹ ಕಾಯಿಗಳು ಕೀಳೋದಕ್ಕೆ ಟ್ರ್ಯಾಕ್ಟರ್ ಬಾಡಿಗೆ ಆಳುಗಳಿಗೆ ಮಾತ್ರ ಸರೋಗ್ತಾ ಇದೆ. ರೈತನಿಗೆ ಏನು ಕೈಗೆ ಸಿಗ್ತಾ ಇಲ್ಲ. ಹಿಂದಿನ ವರ್ಷ ಕೂಡ ಇದೇ ರೀತಿ ಮಾವಿಗೆ ಬೆಲೆ ತೀವ್ರವಾಗಿ ಕುಸಿತಕೊಂಡು ತುಂಬ ನಷ್ಟ ಅನುಭವಿಸಿದ್ರು. ಆಗ PDPS ಅನ್ನೋ ಒಂದು ಸ್ಕೀಮಲ್ಲಿ ಒಂದಷ್ಟು ಮಾವಿನಕಾಯಿಗೆ ಬೆಂಬಲ ಬೆಲೆಯನ್ನು ಹಿಂದೆ ಇದ್ದಂಥ ಸರ್ಕಾರ ಘೋಷಣೆ ಮಾಡಿತ್ತು. ಆಗ ಏನೋ ಒಂದಷ್ಟು ಏನಂದರೆ ಪ್ರಾಣ ಹೋಗೋವನಿಗೆ ಒಂದು ಹನಿ ನೀರು ಹಾಕಿದಷ್ಟು ಮಾತ್ರ ಆ ಬೆಂಬಲ ಬೆಲೆ ಅನುಕೂಲ ಆಯಿತು. ಆದರೆ ಈ ವರ್ಷವೂ ಕೂಡ ಮಾವಿನ ಬೆಲೆ ಕುಸಿತ ಕಂಡು ರೈತರು ತುಂಬ ಕಂಗಾಲಾಗಿದ್ದಾರೆ. ಇವತ್ತು ಮಾವು ಬೆಳೆಗಾರರು ಆತಂಕದಿಂದ ಆತ್ಮಹತ್ಯೆ ಮಾಡಿಕೊಳ್ಳುವಂತಹ ದುಸ್ಥಿತಿಗೆ ಹೋಗುವಂತಹ ಸ್ಥಿತಿ ಒದಗಿ ಬಂದಿದೆ. ಆದ್ದರಿಂದ ಇವತ್ತು ನಮ್ಮ ಕೋಲಾರ ಜಿಲ್ಲಾ ಮಾವು ಬೆಳೆಗಾರರ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಸಂಘ ಹಾಗೂ ಎಲ್ಲ ಜಿಲ್ಲೆಯ ಮಾವು ಬೆಳೆಗಾರರು ಇವತ್ತು ಜಿಲ್ಲಾ ಬಂದ್ಗೆ ಕರೆಯನ್ನು ಕೊಟ್ಟಿದ್ದೀವಿ. ಬಂದ್ಗೆ ಮನವಿಯನ್ನು ಸಹ ಮಾಡಿಕೊಂಡಿದ್ದೀವಿ. ನಮ್ಮ ಕೋಲಾರ ಜಿಲ್ಲೆಯಾದ್ಯಂತ ಬಂದನ್ನು ಮಾಡಿ 22ನೇ ತಾರೀಕು ಸೋಮವಾರ ಜಿಲ್ಲೆಯಾದ್ಯಂತ ಬಂದನ್ನು ಮಾಡಿ ಬಂದಾಚರಣೆ ಮಾಡ್ತಾ ಇದ್ದೀವಿ. ಸರ್ಕಾರವೇ ನಮ್ಮ ಬಳಿಗೆ ಬಂದು ನಮ್ಮ ಮಾವಿಗೆ ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಬೇಕು. ಈಗಾಗಲೇ ನಮ್ಮ ಈ ಭಾಗದ ಶಾಸಕರು ಕೂಡ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಕೊಟ್ಟಿದ್ದಾರೆ. ನಾವು ಸಹ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಟ್ಟಿದ್ದೀವಿ ಮತ್ತು ಪ್ರಿನ್ಸಿಪಲ್ ಸೆಕ್ರೆಟರಿ ಅವರಿಗೆ ಮನವಿ ಕೊಟ್ಟಿದ್ದೀವಿ. ಸರ್ಕಾರ ತೋಟಗಾರಿಕಾ ಪ್ರಿನ್ಸಿಪಲ್ ಸೆಕ್ರೆಟರಿ ಅವರು ಮತ್ತು ಮಾರ್ಕೆಟಿಂಗ್ ಬೋರ್ಡ್ ಕಡೆಯಿಂದ ಇವತ್ತು ಕೇಂದ್ರಕ್ಕೆ ಪ್ರಸ್ತಾವನೆಯನ್ನು ಸಲ್ಲಿಸಲಾಗಿದೆ. ಈ ರೀತಿ ಮಾವು ಬೆಳೆಗಾರರ ಸಂಘರ್ಷದಲ್ಲಿ ಬೆಂಬಲ ಬೆಲೆ ಘೋಷಣೆ ಮಾಡಬೇಕು ಅಂತ ಕೇಂದ್ರ ಸರ್ಕಾರಕ್ಕೂ ಹೋಗಿದೆ. ಅಧಿಕಾರಿ ವರ್ಗ ಎಲ್ಲ ರೀತಿಯಲ್ಲೂ ಪೂರ್ವ ಸಿದ್ಧತೆಗಳನ್ನು ಮಾಡಿಕೊಂಡು ಕೆಲಸ ಮಾಡಿದೆ. ಆದರೆ ಇಲ್ಲಿ ಜನಪ್ರತಿನಿಧಿಗಳಿಗೆ ಇಚ್ಛಾಶಕ್ತಿ ಇಲ್ಲದೆ ಇರುವ ಕಾರಣ ಮಾವಿನ ಬೆಲೆಗೆ ಬೆಂಬಲ ಬೆಲೆ ಇನ್ನೂ ಅನೌನ್ಸ್ ಆಗಲಿಲ್ಲ. ಇವತ್ತು ಆ ಪಕ್ಕದ ಆಂಧ್ರ ಪ್ರದೇಶದಲ್ಲಿ ಒಂದು ಕೂಗಿಗೆ ಅಲ್ಲಿನ ಮುಖ್ಯಮಂತ್ರಿಗಳು ಸ್ಪಂದಿಸಿ ಇವತ್ತು 4 ರೂಪಾಯಿ ಒಂದು ಕೆಜಿಗೆ ಸರ್ಕಾರದಿಂದ ಬೆಂಬಲ ಬೆಲೆ ನಿಗದಿ ಮಾಡಿದರೆ. ಕಂಪನಿಗಳಲ್ಲಿ ಮಾವು ಹಣ್ಣಿನ ತಿರುಳು ತೆಗೆಯುವ ಕಾರ್ಖಾನೆಗಳಲ್ಲಿ 8 ರೂಪಾಯಿಗೆ ಒಂದು ಕೆಜಿ ಮಾವಿನಕಾಯಿ ಅಂದರೆ 8,000 ರೂಪಾಯಿ ಒಂದು ಟನ್ಗೆ ಮಾವು ಖರೀದಿ ಮಾಡಬೇಕು ಅಂತೇಳಿ ಅವರಿಗೆ ಆದೇಶ ಹೊರಡಿಸಿದ್ದಾರೆ. ಅವರಿಗೆ ಅಲ್ಲಿನ ಭಾಗದ ರೈತರಿಗೆ 10ರಿಂದ 12,000 ರೂಪಾಯಿ ನೇರವಾಗಿ ಅವರ ಖಾತೆಗಳಿಗೆ ಹಣ ಜಮಾವಣೆ ಆಗ್ತಾಯಿದೆ. ಆದರೆ ಪಕ್ಕದಲ್ಲೇ ಇರ್ತಕ್ಕಂಥ ಕೋಲಾರ ಜಿಲ್ಲೆಯ ಮಾವು ಬೆಳೆಗಾರರು ಇವತ್ತು ಜೊಲ್ಲು ಸುರಿಸುವಂಥ ಕೆಲಸ ಆಗಿದೆ. ಆದ್ದರಿಂದ ನಾವು ಬಿಡೋದಿಲ್ಲ. ಸರ್ಕಾರವನ್ನು ತರಾಟೆಗೆ ತೆಗೆದುಕೊಳ್ತೀವಿ. ಸೋಮವಾರ ಬಂದ್ಗೆ ಕರೆ ಕೊಟ್ಟಿದ್ದೀವಿ. ಜಿಲ್ಲೆಯಾದ್ಯಂತ ನಾವು ಬಂದನ್ನು ಆಚರಣೆ ಮಾಡ್ತೀವಿ. ಆವತ್ತು ನೀವು ಬೆಂಬಲ ಬೆಲೆ ಘೋಷಣೆ ಮಾಡದೇ ಇದ್ದಲ್ಲಿ ಅನಿರ್ದಿಷ್ಟ ಕಾಲ ಮುಷ್ಕರದೊಂದಿಗೆ ನಾವು ವಿಧಾನಸೌಧ ಚಲೋ ಕಾರ್ಯಕ್ರಮವನ್ನು ಸಹ ಕೈಗೆತ್ತಿಕೊಳ್ತೀವಿ ಅಂತೇಳಿ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ದಯವಿಟ್ಟು ಅದರ ಜೊತೆ ಮನವಿಯನ್ನು ಮಾಡ್ಕೊಳ್ತಾ ಇದ್ದೀವಿ. ದಯವಿಟ್ಟು ಮಾನ್ಯ ಮುಖ್ಯಮಂತ್ರಿಗಳೇ, ಕೇಂದ್ರದ ಕೃಷಿ ಸಚಿವರಾದ ಚೌಹಾನ್ ಸಿಂಗ್ ಅವರೇ, ದಯವಿಟ್ಟು ನಮ್ಮ ರೈತರಿಗೆ ಕಷ್ಟಕ್ಕೆ ಧಾವಿಸಿ ನಮಗೆ ಬೆಂಬಲ ಬೆಲೆಯನ್ನು ಕೂಡಲೇ ಘೋಷಣೆ ಮಾಡಬೇಕು ಅಂತೇಳಿ ಮನವಿಯನ್ನು ಸಹ ಮಾಡ್ತಾ ಇದ್ದೀವಿ. ಸರ್, ಬಂದ್ ಯಾವ ರೀತಿಯಾಗಿರುತ್ತೆ ಸರ್? ಬಂದು ತುಂಬ ಎಲ್ಲ ಯಾವುದೇ ವಾಹನಗಳಿರೋದಿಲ್ಲ. ಶಾಲಾ ಸಂಸ್ಥೆಗಳು ಎಲ್ಲರೂ ನಮಗೆ ಬೆಂಬಲವನ್ನು ಸೂಚಿಸಿದ್ದಾರೆ. ಇವತ್ತು ವಾಹನ ಮಾಲೀಕರು ಬೆಂಬಲವನ್ನು ಸೂಚಿಸಿದ್ದಾರೆ. ಇವತ್ತು ಎಲ್ಲ ಅಂಗಡಿ ಮುಂಗಟ್ಟುಗಳನ್ನು ಮುಚ್ಚಿ ನಮಗೆ ಬಂದ್ಗೆ ಬೆಂಬಲವನ್ನು ವ್ಯಕ್ತಪಡಿಸ್ತೀವಿ ಅಂತ ಹೇಳಿದ್ದಾರೆ. ಬಂದಿನಲ್ಲಿ ಮೆಡಿಕಲ್ ಸ್ಟೋರು ಮತ್ತು ಹಾಲು ಮಾತ್ರ ಇದಿರುತ್ತೆ, ವಿನಾಯಿತಿ ಇರುತ್ತೆ. ಬೇರೆ ಎಲ್ಲನೂ ಸಹ ಬಂದು ಸಂಪೂರ್ಣವಾಗಿ ಬಂದ್ ಮಾಡ್ತಾರೆ. ಬಂದ್ ಮಾಡಿ ನಾವೆಲ್ಲ ನಿಮ್ಮ ಮಾವು ಬೆಳೆಗಾರರಿಗೆ ಬೆಂಬಲ ಸೂಚಿಸ್ತೀವಿ ಅಂತ ಈಗಾಗಲೇ ನಮಗೆ ಎಲ್ಲ ಪ್ರಗತಿಪರ ಸಂಘಟನೆಗಳು, ಎಲ್ಲ ಅಂಗಡಿ ಮಾಲೀಕರು, ಬಸ್ ಮಾಲೀಕರು, ಎಲ್ಲ ಶಾಲಾ ವಿದ್ಯಾಸಂಸ್ಥೆಗಳ ಸಂಘದವರು ಎಲ್ಲರೂ ಸಹ ನಮಗೆ ವಿಶ್ವಾಸವನ್ನು ತುಂಬಿದ್ದಾರೆ. PR ಸೂರ್ಯನಾರಾಯಣ, ಕರ್ನಾಟಕ ಪ್ರಾಂತ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಕೆಲಸ ಮಾಡ್ತಾ ಇದ್ದೀವಿ. ನಾನು ಒಬ್ಬ ಮಾವು ಬೆಳೆಗಾರನಾಗಿ ಈ ಬಂದ್ ಏನು 22ನೇ ತಾರೀಕು ಸೋಮವಾರ ಇಡೀ ಕೋಲಾರ ಜಿಲ್ಲೆ ಮಾವು ಬೆಳೆಗಾರರ ಸಂಕಷ್ಟಗಳಿಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಇವತ್ತು ನಿರ್ಲಕ್ಷ್ಯ ತೋರ್ತಾ ಇರ್ತಕ್ಕಂಥ ವಿಚಾರದಲ್ಲಿ ಕೂಡಲೇ ಮಧ್ಯಪ್ರವೇಶ ಮಾಡಿ ಮಾವಿಗೆ ಬೆಂಬಲ ಬೆಲೆ ಘೋಷಣೆ ಮಾಡಬೇಕಂತಕ್ಕಂಥ ಹಿನ್ನೆಲೆಯಲ್ಲಿ ಬಂದ್ಗೆ ಕರೆಗೊಳ್ಳಲಾಗಿದೆ. ಈಗಾಗಲೇ ಕಳೆದ 1 ತಿಂಗಳಿಂದ ನಾವು ಕೋಲಾರ ಜಿಲ್ಲಾ ಮಾವು ಬೆಳೆಗಾರರ ಕ್ಷೇಮಾಭಿವೃದ್ಧಿ ಸಂಘ ಮತ್ತು ಜಿಲ್ಲಾಧಿಕಾರಿಗಳನ್ನು ಭೇಟಿ ಮಾಡಿ ಅಲ್ಲಿಂದ ಕೋಲಾರ ಜಿಲ್ಲೆ ಮಾವು ಬೆಳೆಗಾರರಿಗೆ ಸಹಾಯಕ್ಕೆ ಸರ್ಕಾರ ಬರಬೇಕು ಅಂತ ಹೇಳಿ ಕರ್ನಾಟಕ ರಾಜ್ಯದಲ್ಲಿ ಸೆಕ್ರೆಟರಿಯೇಟ್ ಸಭೆ ಆಗಿದೆ. ಮಾನ್ಯ ಮುಖ್ಯಮಂತ್ರಿಗಳು ಅದಕ್ಕೆ ಬೇಕಾದಂತೆಲ್ಲ ಪೂರಕವಾದ ಕೆಲಸ ಮಾಡಿ ಕೇಂದ್ರ ಸರ್ಕಾರಕ್ಕೆ ಕಳಿಸಿದ್ದಾರೆ. ಅದಲ್ಲದೆ ನಮ್ಮ ರಾಜ್ಯದಿಂದ ಇರತಕ್ಕಂಥ ಕುಮಾರಸ್ವಾಮಿ ಅವರು, ಕೇಂದ್ರದ ಮಂತ್ರಿಗಳು ಕೂಡ ಒತ್ತಾಯ ಮಾಡಿದ್ದಾರೆ. ಚಾವಣ್ಣ ಅವರು ಒತ್ತಾಯ ಮಾಡಿದ್ದಾರೆ. ಹಲವಾರು ಜನ ಒತ್ತಾಯ ಮಾಡಿದ್ರು ಕೂಡ ಕೇಂದ್ರ ಸರ್ಕಾರ 11 ದಿವಸಗಳಾದರೂ ಕೂಡ ಇಲ್ಲಿ ತನಕ ಏನು ಇವತ್ತು ಈ ಮಾರುಕಟ್ಟೆ ಮಧ್ಯಪ್ರವೇಶಕ್ಕೆ ಒಂದು ಯೋಜನೆ ಇದೆಯೋ
ಆ ಯೋಜನೆಯನ್ನು ಜಾರಿಗೊಳಿಸಲಿಕ್ಕೆ ಇವತ್ತು ಕೇಂದ್ರ ಸರ್ಕಾರ ಮೀನಾಮೇಷ ಎಣಿಸ್ತಾ ಇದೆ. ಶ್ರೀನಿವಾಸಪುರ ತಾಲೂಕಿನ ಕೋಲಾರ ಜಿಲ್ಲೆಯ ಮಾವು ಬೆಳೆಗಾರರು ಕರ್ನಾಟಕ ರಾಜ್ಯದಲ್ಲಿ ಹೆಚ್ಚು ಮಾವನ್ನು ಉತ್ಪಾದನೆ ಮಾಡ್ತಕ್ಕಂಥವ್ರು. ಒಟ್ಟು ರಾಜ್ಯದ 14-15 ಲಕ್ಷ ಟನ್ ನಲ್ಲಿ ಸುಮಾರು ಅಂತಂದ್ರೆ 8 ಲಕ್ಷ ಟನ್ ಮಾವನ್ನ ಈ ಭಾಗದಲ್ಲಿ ಉತ್ಪಾದನೆ ಮಾಡ್ತಾ ಇದ್ದಾರೆ. ಕೇವಲ ಇವತ್ತು 8-10 ಸಾವಿರ ಮಾರಾಟ ಆಗಬೇಕಾಗಿದ್ದಂತಹ ಮಾವಿನ ಹಣ್ಣು 1 ಟನ್ಗೆ ಕೇವಲ 3,000 ಮಾತ್ರ ಮಾರಾಟ, ಅಂದ್ರೆ 1 ಕೆಜಿ 3,000 ಮಾತ್ರ ಇವತ್ತು ಮಾರಾಟ ಆಗ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಈ ಹಿನ್ನೆಲೆಯಲ್ಲಿ ನಾವು ಇವತ್ತು ರೈತರು ದಿವಾಳಿ ಆಗಿದ್ದಾರೆ, ನಷ್ಟದಲ್ಲಿದ್ದಾರೆ. ಕೂಡಲೇ ಸರ್ಕಾರಗಳು ಮಧ್ಯಪ್ರವೇಶ ಮಾಡಿ ನಮಗೆ ಘೋಷಣೆ ಮಾಡಿಲ್ಲ ಅಂತಂದ್ರೆ ಸೋಮವಾರ ನಾವು 22ನೇ ತಾರೀಕು ಬಂದನ್ನ ಮಾಡ್ತಾ ಇದ್ದೀವಿ. ಈ ಬಂದ್ಗೆ ಕೇವಲ ಮಾವು ಬೆಳೆಗಾರ ಮಾತ್ರ ಅಲ್ಲ, ಈ ಜಿಲ್ಲೆಯ ಎಲ್ಲಾ ರೀತಿಯಾದಂತಹ ಜನಪರ ಸಂಘಟನೆಗಳು, ರೈತ ಸಂಘಟನೆಗಳು, ದಲಿತ ಸಂಘಟನೆಗಳು, ಕನ್ನಡಪರ ಸಂಘಟನೆಗಳು ಬೆಂಬಲ ಕೊಡಬೇಕು ಅಂತ ಹೇಳಿ ಕೋರ್ತಾ ಇದ್ದೀವಿ. ಮತ್ತು ಎಲ್ಲ ಅಂಗಡಿ ಮುಗ್ಗಟ್ಟುಗಳು, ಎಲ್ಲ ಸಾರಿಗೆ ಇದಕ್ಕೆ ಸಹಕಾರ ಕೊಡಬೇಕು, ಶಿಕ್ಷಣ ಸಂಸ್ಥೆಗಳು ಸಹಕಾರ ಕೊಡಬೇಕು ಅಂತ ಹೇಳಿ ಇವತ್ತು ಮಾವು ಬೆಳೆಗಾರರು ಉಳಿಲಿಲ್ಲ ಅಂತಂದ್ರೆ ಶ್ರೀನಿವಾಸಪುರ ತಾಲೂಕು ಕೋಲಾರ ಜಿಲ್ಲೆಯಲ್ಲಿ ಸಾವಿರಾರು ಕೂಲಿಕಾರರಿಗೆ ತೊಂದರೆ ಆಗುತ್ತೆ, ಹೋಟೆಲ್ ಉದ್ಯಮಿಗಳಿಗೆ ತೊಂದರೆ ಆಗುತ್ತೆ. ಇವರಿಂದಲೇ ಇವತ್ತು ನಮ್ಮಲ್ಲಿ ಆರ್ಥಿಕ ಚಟುವಟಿಕೆಗಳು ನಡೀತಾ ಇರ್ತಕ್ಕಂಥದ್ದು. ಸಾವಿರಾರು ಜನ ವ್ಯಾಪಾರಸ್ಥರಿಂದ ಜೀವನವನ್ನು ಕಟ್ಕೊಂಡಿದ್ದಾರೆ. ಹಲವಾರು ಟ್ರ್ಯಾಕ್ಟರ್, ಆಟೋ, ಟೆಂಪೋ ಇವೆಲ್ಲವೂ ಕೂಡ ಜೀವನವನ್ನು ರೂಪಿಸಿಕೊಂಡಿರ್ತಕ್ಕಂಥದ್ದು ಮಾವು ಬೆಳೆಗಾರರ ಮೇಲೆ. ಹಾಗಾಗಿ ಈ ಸಮಸ್ಯೆ ಇತ್ಯರ್ಥ ಮಾಡಬೇಕಂತ ಹೇಳಿ ನಾವು ಈ ಬಂದನ್ನು ಆಚರಣೆ ಮಾಡ್ತಾ ಇದ್ದೀವಿ.